ಏಕಾಏಕಿ ಹೂವಿನ ಬೆಲೆ ಕುಸಿತವಾಗಿದ್ದರಿಂದ ರಾಶಿ ಹೂವನ್ನು ರಸ್ತೆಗೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಬೆಳಗಾವಿಯ ಅಶೋಕನಗರದಲ್ಲಿರುವ ನ್ಯೂ ಫ್ಲವರ್ ಮಾರ್ಕೆಟ್ನಲ್ಲಿ ನಡೆದಿರೋ ಘಟನೆ. ರಾಶಿ ಹೂವನ್ನು ರಸ್ತೆಗೆ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಹೂ ಖರೀದಿ ಮಾಡೋದಕ್ಕೆ ಯಾರೂ ಬರ್ತಿಲ್ಲ ಅಂತ ಮಾರ್ಕೆಟ್ ಆವರಣದಲ್ಲಿ ಹೂ ಚೆಲ್ಲಿದ್ದಾರೆ. ಮಾರ್ಕೆಟ್ ಆವರಣದಲ್ಲಿ ಕೆಸರು ತುಂಬಿದ್ರಿಂದ ವ್ಯಾಪಾರ ಫುಲ್ ಡಲ್ ಅಂತ. ಚೆಂಡು ಹೂವು, ಗುಲಾಬಿ ಹೂವು, ಸೇವಂತಿಗೆ ಹೂವು ಎಲ್ಲವನ್ನ ಬೀದಿಗೆ ಸುರಿದಿದ್ದಾರೆ. ನಿರಂತರ ಮಳೆಯಿಂದ ಫ್ಲವರ್ ಮಾರ್ಕೆಟಲ್ಲಿ ಕೆಸರು, ಆ ಕೆಸರಿದ್ದಾಗ ಯಾರು ಬರ್ತಾರೆ ಮಾರ್ಕೆಟ್ಗೆ? ಸೊ ಅಲ್ಲಿಗೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ ಬರೋದು. ಹಾಗಾಗಿ ನೆಲ ಅಗೆದು ಹಾಗೆ ಬಿಟ್ಟಿದ್ದಾರೆ. ಬೆಳಗಾವಿ ಪಾಲಿಕೆಯವರು ರಿಪೇರಿ ಮಾಡಿಲ್ಲ. ಜೊತೆಗೆ ಈಗ ಮೊನ್ನೆ ದೀಪಾವಳಿ ಸಂದರ್ಭದಲ್ಲೆಲ್ಲ 100-150 ರೂಪಾಯಿ ಇತ್ತು ಹೂವಿನ ಬೆಲೆ, ಈಗ 40 ರೂಪಾಯಿ ಇಳಿದಿದೆ. ಅದನ್ನು ಮಾರಾಟ ಮಾಡೋದ್ರಿಂದ ಲಾಭನೂ ಬರಲ್ಲ. ನೋಡಿ ಹಿಂಗೆ ಯಾವ ಥರ ಸುರಿದಿದ್ದಾರೆ ಅಂತ ನೋಡಿ. ಇಲ್ಲಿನ ಪರಿಸ್ಥಿತಿ ನೋಡ್ರೆ ರೈತರು ಯಾರು ಬರಾಕ್ತಾ ಇರಲಿಲ್ಲ. ಈಗ ಸುಮಾರು ಗಣಪತಿದಿಂದ ಇದು ಕೆಲಸ ಮಾಡ್ತೇವೆ ಅಂತ ಹೇಳಿ ಹಂಗೆ ಇದು ರಾಡಿ ಬಂದು ನೋಡಿ ರೈತರು ಯಾರು ಬರಾಕ್ತಾ ಇರಲಿಲ್ಲ. ಬಂದಿದ್ದವ್ರಿಗೆ ಎಲ್ಲ ನಾವು ಕೈಲಿಂದ ಪಟ್ಟಿ ಹಾಕಿ ಕೊಟ್ಟು ಕಳಿಸಿವಿ. ನಮಗೆ ನುಕ್ಸಾನ ಆಗಿತ್ತು, ರೈತರಿಗೆ ನುಕ್ಸಾನ ಆಗಿತ್ತು, ಎಲ್ಲ ಮಳೆ ಸಂಬಂಧವಾಗಿ ನುಕ್ಸಾನ ಆಗಿತ್ತು. ಮುಂದೆ ಹೋಗಿ ಅವರು ವ್ಯಾಪಾರ ಮಾಡತ್ತಾರೋ. ವ್ಯಾಪಾರ ಆದ್ರೆ ಮಳೆ ಒಂದಿತ್ತು, ಇದ್ರಾಗ ಜನ ಆದರೂ ಒಳಗೆ ಬರಾಕ್ತಾ ಇರಲಿಲ್ಲ. ಎಲ್ಲ ರಾಡಿಯಾಗಿ ರೋಡ್ನಾಗ ನಿಂತು ವ್ಯಾಪಾರ ಮಾಡತ್ತಾರು. ಮತ್ತು ಒಳಗೆ ಬರ್ಬೇಕಂದ್ರೂ ಇಷ್ಟೆಲ್ಲ ರಾಡಿಯಾಗಿ ಯಾರು ಬರಾಕ್ತಾ ಇರಲಿಲ್ಲ. ಇಷ್ಟೆಲ್ಲ ರಾಡ್ಯಾಗ ಕುಂತು ಮಳೆಯಾಗ ಕುಂತು ವ್ಯಾಪಾರ ಮಾಡತ್ತೀವಿ. 4-5 ಮಂದಿ ಬಿದ್ದು ಇಲ್ಲಿ ಕೈಕಾಲು ಮುರ್ಕೊಂಡ್ರು. ಅದು ಏನು ದಯವಿಟ್ಟು ನೀವು ಆದಷ್ಟು ಬೇಗ ಇದನ್ನು ಕೆಲಸ ಮುಗಿಸ್ಕೊಂಡು ನಮಗೆ ಕೊಡ್ಬೇಕು. ಈಗ ಪುಷ್ಪ ಹರಾಜ್ ಕೇಂದ್ರ ರೀ, ಇಲ್ಲಿ ಬಂದು ಅನುಕೂಲ ಅಂತೂ ಯಾವುದೂ ಇಲ್ಲ ರೀ. ದಸರಾ ದೀಪಾವಳಿ ಟೋಟಲ್ ಲಾಸ್ ಆಗೈತೆ ರೀ. ಮತ್ತು ನಾವು ರೊಕ್ಕ ಕೊಟ್ಟು ಸತ್ಯವೆಲ್ಲರೂ ಈಗ ಅಂದರೆ ಆಲ್ರೆಡಿ ರೈತರು ಬರೋರು ಅವರು ಬಿದ್ದಾರು, ಹೂ ತೊಗೊಂಡು ಹೋಗಕ್ಕೆ ಬಂದ್ರೆ ಅವರು ಬಿದ್ದಾರೆ. ಇಲ್ಲಿ ಇದು ಒಂದು 3 ತಿಂಗಳಾತ ಮಾಡ್ತಾರೆ ಅದು ಮಾಡಿಲ್ಲ ರೀ ಇವ್ರು. ಮತ್ತು ಈಗ ರೈತರಿಗೆ ನುಕ್ಸಾನ ಭಾಳ ಆಗೈತಿ. ಮತ್ತು ನಮ್ಮ ದಲಾಲ್ಗಳು ಬಾಡಿಗೆ ತುಂಬಂದ್ರೆ ನಮ್ಗೆ ಎಲ್ಲಿಂದ ತುಂಬೋದ್ರಿ? ಇಷ್ಟು ಲಾಸ್ ಆಗೈತಿ. 2 ದಿವಸ ಮಾಡಿದೆ ಅಂತೇಳಿ 3 ತಿಂಗಳಾತ್ರಿ ಇನ್ನೂ ಮಾಡಿಲ್ಲ. ಮತ್ತು ನುಕ್ಸಾನ ರೈತರಿಗೆ ಎಷ್ಟು ನಾವು ಕೈಲಿ ಹಾಕಿ ರೈತರಿಗೆ ಎಷ್ಟು ಸಲ ಕೊಡ್ಬೇಕಲ್ಲ? ಕೈಲಿ ರೊಕ್ಕ ಹಾಕಿ ಒಂದು ಸಲ ಕೊಡ್ಬೋದು, 2 ಸಲ, ಪ್ರತಿ ಸಲ 3 ಹಬ್ಬಕ್ಕೆ ಕೈಲಿ ರೊಕ್ಕ ಕೊಡ್ಬೇಕು ರೈತರಿಗೆ. ಮಾಡ್ತೀವಿ, ಇವತ್ತು ಮಾಡ್ತೀವಿ, ಅದು ಮಾಡ್ತೀವಿ, ನಾಳೆ ಮಾಡ್ತೀವಿ. ಅದು ಯಾವಾಗಾರ ಮಾಡಿಲ್ರಿ. ಕಡೆ ಇಂಥ ಟೈಮ್ದಾಗ ರೀ, ಸೀಸನ್ ಟೈಮ್ದಾಗ ರೊಕ್ಕ ಕಳಿಸೋ ಟೈಮ್ದಾಗ ನಮ್ಗೆ ಇಷ್ಟು ನುಕ್ಸಾನ ಆಗೈತಿ. ಮತ್ತು ನುಕ್ಸಾನಿಗೆ ಭರ್ಪಾಯಿ ಮಾಡೋದು ಯಾರಿಗೆ? ನಮಗೀಗ ರೈತ